ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಮೊದಲನೇ ಹಬ್ಬ ನಾಗರ ಪಂಚಮಿ ಅಂತಂದ್ರೆ ಪಂಚಮಿ ತಿಥಿ 5ನೇ ದಿನ ನಾವು ಪಂಚಮಿ ಅಂತ ಕರಿತೀವಿ. ಕೆಲವರು ಚೌತಿ ನಾಗರು ಅಂತ ಆಚರಣೆ ಮಾಡ್ತಾರೆ. ಅದು 4ನೇ ದಿನ ಆಚರಣೆ ಮಾಡೋರು ಚೌತಿ ನಾಗರು ಅಂತ ಕರೀತಾರೆ. ಇನ್ನು ಕೆಲವರು ಗಣಪತಿ ಹಬ್ಬದ ಸಮಯದಲ್ಲಿ ಗಣಪತಿ ಪೂಜೆ ನಂತರ ನಾಗರಿಗೆ ಹೋಗಿ ಪೂಜೆ ಮಾಡ್ಕೊಂಬರುವಂಥ ಪದ್ಧತಿ ಕೂಡ ಇದೆ. ಅದು ಅವರವರ ಪದ್ಧತಿ ಅನುಸಾರವಾಗಿ ನಾವು ಇದನ್ನ ಮಾಡ್ತೀವಿ. ಒಟ್ಟು ಯಾವಾಗಲೇ ಆಚರಣೆ ಮಾಡಿದ್ರು ಇದು ಸರ್ಪಗಳಿಗೆ ಅಂದ್ರೆ ಹಾವುಗಳಿಗೆ ಪೂಜಿಸುವಂಥ ದಿನನ ನಾವು ನಾಗರ ಪಂಚಮಿ ಅಂತ ಕರಿತೀವಿ. ಈ ನಾಗರ ಪಂಚಮಿ ಹೇಗೆ ಶುರುವಾಯಿತು ಹೇಗೆ ಅಂತ ಕತೆ ನೋಡೋದಾದ್ರೆ ಒಂದು 2-3 ಕಥೆಗಳು ಉಲ್ಲೇಖ ಆಗಿದೆ. ಮೊದಲನೇದಾಗಿ ಮಹಾಭಾರತದಲ್ಲಿ ಜನಮೇಜಯ ಅನ್ನೋ ಒಬ್ಬ ರಾಜ ಸರ್ಪಶಾಸ್ತ್ರ ಯಾಗನ ಕೈಗೊಳ್ತಾನೆ. ಯಾಕೆ ಯಾಗನ ಕೈಗೊಳ್ತಾನೆ ಅಂತಂದ್ರೆ ತನ್ನ ತಂದೆ ಪರೀಕ್ಷಿತ ಮಹಾರಾಜರು ಒಂದು ತಕ್ಷಕ ಅನ್ನೋ ಎಲ್ಲ ರಾಜಗಳನ್ನ ನಾಗಗಳ ರಾಜ ತಕ್ಷಕ ಅನ್ನುವಂಥ ಒಂದು ಹಾವು ಆ ಪರೀಕ್ಷಿತ ಮಹಾರಾಜರನ್ನ ಕಚ್ಚತ್ತೆ. ಅದರಿಂದ ಆ ಪರೀಕ್ಷಿತ ಮಹಾರಾಜರು ಸಾವನ್ನಪ್ತಾರೆ. ತನ್ನ ತಂದೆಯ ಸಾವಿಗೆ ಒಂದು ಸರ್ಪ ಕಾರಣ ಆಯ್ತಲ್ಲ ಅನ್ನೋ ಒಂದು ಸಿಟ್ಟಿಗೆ ಆ ಎಲ್ಲ ಸರ್ಪಗಳನ್ನ ಆಹುತಿ ಪಡೆಯೋದಕ್ಕೋಸ್ಕರ ಜನಮೇಜಯ ಸರ್ಪಶಾಸ್ತ್ರ ಯಾಗನ ಕೈಗೊಳ್ತಾನೆ. ಆವಾಗ ಅಸ್ತಿಕ ಋಷಿಗಳು ಈ ಯಾಗವನ್ನು ಅರ್ಧಕ್ಕೆ ನಿಲ್ಲಿಸ್ತಾರೆ. ಹೀಗೆ ನೀನು ಆಹುತಿ ಪಡಿತಾ ಹೋದ್ರೆ ಒಂದು ಸರ್ಪನೂ ಮುಂದೆ ಇರೋದಿಲ್ಲ, ಸರ್ಪ ಸಂರಕ್ಷಣೆಗಾಗಿ ಆ ಯಾಗನ ನಿಲ್ಲಿಸ್ತಾರೆ. ಹಾಗಾಗಿ ಆ ಯಾಗ ಕೈಗೊಂಡ ಒಂದು ದಿನ ಮತ್ತೆ ನಿಂತಿರೋ ಆ ಋಷಿಗಳು ನಿಲ್ಲಿಸುವಂಥ ಒಂದು ದಿನ ಎರಡೂ ಈ ಶ್ರಾವಣ ಮಾಸದ ಪಂಚಮಿಯ ದಿನ ಆಗಿರೋದ್ರಿಂದ ಅದನ್ನು ನಾವು ನಾಗರ ಪಂಚಮಿ ಅಂತ ಆಚರಿಸ್ತೀವಿ. ಇನ್ನೊಂದು ಕತೆ ಹೇಳೋದಾದ್ರೆ, ಕೃಷ್ಣ ತನ್ನ ಬಾಲ್ಯದಲ್ಲಿ ಯಮುನಾ ನದಿ ತೀರದಲ್ಲಿ ಆಡುವಾಗ ಆ ಚೆಂಡು ಹೋಗಿ ಯಮುನಾ ನದಿಗೆ ಬೀಳುತ್ತೆ. ಆ ಚೆಂಡನ ತರಕ್ಕೋಸ್ಕರ ನದಿಗೆ ಹೋಗ್ತಾನೆ ಕೃಷ್ಣ. ನದಿಗೆ ಹೋದಾಗ ಕಾಲಿಯ ಅನ್ನೋ ಒಂದು 9 ಎಡೆ ಸರ್ಪ ಕೃಷ್ಣನ ಆವರಿಸ್ಕೊಳ್ಳುತ್ತೆ. ಆಗ ಕೃಷ್ಣ 9 ಎಡೆ ಕಾಳಿಯ ಸರ್ಪನ ಸಂಹಾರ ಮಾಡಿದ ಒಂದು ದಿನ ನಾವು ಈ ನಾಗರ ಪಂಚಮಿ ಕೃಷ್ಣನ ವಿಜಯೋತ್ಸವನ ನಾವು ನಾಗರ ಪಂಚಮಿ ಅಂತ ಕರಿತೀವಿ. 9 ಜನ ಸೊಸೆಯಂದಿರಿರ್ತಾರೆ. ಒಂದು ದಿನ ಮನೆಯನ್ನ ಸುಣ್ಣ ಬಳಿಯೋದಕ್ಕೋಸ್ಕರ ಮಣ್ಣನ್ನು ತೊಗೊಂಡು ಬನ್ನಿ ಮತ್ತೆ ಮನೆಯನ್ನ ಶುದ್ಧ ಮಾಡೋಕ್ಕೋಸ್ಕರ ಮಣ್ಣನ್ನು ತೊಗೊಂಡ್ಬನ್ನಿ ಅಂತ ಹೇಳಿದಾಗ ಎಲ್ಲ 9 ಜನ ಸೊಸೆಯಂದಿರುವೆ ಅವ್ರ 9 ಜನ ಸೊಸೆಯಂದಿರುವೆ ಅಕ್ಕ ತಂಗಿಗಳಾಗಿರ್ತಾರೆ. ಸ್ವಂತ ಅಕ್ಕ ತಂಗಿ ಅಲ್ಲ. ಹೋದಾಗ ಒಬ್ಬಳಿಗೆ ಮೊದಲನೇ ಹಿರಿ ಸೊಸೆಗೆ ಒಂದು ಮಣ್ಣನ್ನು ಅಗಿಯುವಾಗ ಒಂದು ಸರ್ಪ ಕಾಣಿಸ್ಕೊಳುತ್ತೆ. ಆವಾಗ ಆ ಸರ್ಪ ಎಲ್ಲಿ ತನ್ನನ್ನು ಕಚ್ಚುತ್ತೋ ಅನ್ನೋ ಒಂದು ಭಯದಲ್ಲಿ ಅವಳು ಆ ಸರ್ಪನ ಸಾಯಿಸೋಕ್ಕೆ ಮುಂದಾಗ್ತಾಳೆ. ಆಗ ಚಿಕ್ಕ ಸೊಸೆ ಕೊನೆಯ ಸೊಸೆ ಅದನ್ನು ಸಾಯಿಸಬೇಡ, ಅದು ಒಂದು ಅಮಾಯಕವಂತ ಪ್ರಾಣಿ, ಹಾಗಾಗಿ ಅದನ್ನು ಸಾಯಿಸಬೇಡಿ ಅಂತ ಅವಳು ತನ್ನ ಅಕ್ಕನಿಗೆ ಹೇಳ್ತಾಳೆ. ಆವಾಗ ಅದನ್ನು ಅಲ್ಲೇ ಕೈ ಬಿಡ್ತಾಳೆ. ಆಗ ಆ ಕಿರಿ ಸೊಸೆ ಆ ಸರ್ಪವನ್ನು ನೋಡಿ ನಿನಗೆ ಹಾಲು ತೊಗೊಂಡು ಬರ್ತೀನಿ ಅಂತ ತನ್ನ ಮನೆಗೆ ಹೋಗ್ತಾಳೆ. ಆ ಮನೆಗೆ ಹೋಗಿ ಅವಳು ತನ್ನ ಕೆಲಸ ಕಾರ್ಯದಲ್ಲಿ ಆ ಹಾಲನ್ನು ತೊಗೊಂಡು ಬರೋದನ್ನು ಮರೆತೋಗ್ತಾಳೆ. ಮಾರನೇ ದಿನ ಅವಳಿಗೆ ಅದನ್ನು ನೆನಪಾಗುತ್ತೆ. ಆ ನೆನಪಾದ ತಕ್ಷಣ ತನ್ನ ಸರ್ಪ ಇದ್ದಿದ್ದ ಜಾಗಕ್ಕೆ ಹಾಲನ್ನು ತೊಗೊಂಡು ಹೋದಾಗ ಆ ಸರ್ಪ ಅಲ್ಲೇ ಇರುತ್ತೆ. ಅವಳು ಅವಾಗ ಅದನ್ನು ಸರ್ಪನ ಕುರಿತು ಕ್ಷಮೆ ಕೇಳಿ, ಅಣ್ಣ ನನ್ನ ಕೆಲಸ ಕಾರ್ಯದಲ್ಲಿ ನಾನು ತೊಡಗಿಸ್ಕೊಂಡು ನಾನು ಹಾಲು ತೊಗೊಂಡು ಬರೋದನ್ನು ಮರ್ತೋಗ್ಬಿಟ್ಟಿದ್ದೆ, ದಯವಿಟ್ಟು ಕ್ಷಮಿಸು ಅಂತ ಅವಳು ಕೇಳ್ಕೊಳ್ತಾಳೆ. ಅವಾಗ ಸರ್ಪ, ನೀನು ಬರದೇ ಇರೋ ಕಾರಣ ನಿನ್ನನ್ನು ಕಚ್ಚಿ ಸಾಯಿಸ್ಬೋದಿತ್ತು, ಆದರೆ ನೀನು ನನ್ನನ್ನು ಪ್ರೀತಿಯಿಂದ ಅಣ್ಣ ಅಂತ ಕರೆದಿರೋ ಕಾರಣ ನಾನು ನಿನಗೆ ಏನು ಮಾಡೋದಿಲ್ಲ ಅಂತ ಹಾಲನ್ನು ಕುಡಿದು ಅದು ತಂಪಾಗತ್ತೆ. ಆಗ ಅವನು ಆ ಸರ್ಪ ಅವಳನ್ನು ನಿನಗೆ ಏನು ವರ ಬೇಕು ಕೇಳು ಅಂತ ಕೇಳ್ಕೊಂಡಾಗ, ನನಗೆ ಎಲ್ಲವೂ ಇದೆ, ಆಸ್ತಿ ಅಂತಸ್ತು ಎಲ್ಲವೂ ಇದೆ, ನನಗೆ ಅಣ್ಣ ಹಿಂದೆ ಮುಂದೆ ಅಣ್ಣ ಯಾರೂ ಇಲ್ಲ, ಹಾಗಾಗಿ ನೀನು ನನ್ನ ಅಣ್ಣನಾಗಿ ನನ್ನ ಕರೆದಾಗೆಲ್ಲ ನೀನು ಬರಬೇಕು ಅಂತ ಅವಳು ಕೇಳ್ಕೊಂಡಾಗ ಸರ್ಪ ಆಯಿತು, ನಿನ್ನ ಅಣ್ಣನಾಗಿ ನಾನು ಯಾವಾಗಲೂ ಸದಾ ಬರ್ತೀನಿ ಅಂತ ಸರ್ಪ ಒಂದು ವರವನ್ನು ಕೊಡುತ್ತೆ. ಹಾಗಾಗಿ ಅದು ನಾಗಲೋಕದ ಸರ್ಪ ಆಗಿರುತ್ತೆ. ಹಾಗಾಗಿ ಅವತ್ತಿನ ದಿನ ಕೂಡ ಈ ಶುಕ್ಲ ಪಕ್ಷದ ಪಂಚಮಿಯ ತಿಥಿ ದಿನ ಆಗಿರೋದ್ರಿಂದ ನಾಗರ ಪಂಚಮಿ ಅವತ್ತಿಂದ ಅಣ್ಣ ತಂಗಿಯರು ಅಥವಾ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಪ್ರತಿಯೊಬ್ಬರೂ ಸರ್ಪಕ್ಕೆ ಹಾಲು ಎರೆದು ಪೂಜೆ ಮಾಡುವಂಥ ದಿನನೇ ನಾವು ಈ ನಾಗರ ಪಂಚಮಿ ಅಂತ ನಾವು ಆಚರಣೆನ ಶುರು ಮಾಡ್ತೀವಿ. ಹಾವಿಗೆ ಯಾಕೆ ಹಾಲು ಎರಿತೀವಿ? ಹಾಲು ಬಿಟ್ಟು ಬೇರೆ ಯಾಕೆ ಯಾವುದೂ ಎರಿಯಲ್ಲ? ನಮಗೆಲ್ರಿಗೂ ಗೊತ್ತು, ಹಾವು ಹಾಲು ಕುಡಿಯೋದಿಲ್ಲ, ಆದರೂ ನಾವು ಹಾಲನ್ನು ಎರಿತೀವಿ. ಯಾಕೆ ಅಂತಂದರೆ ಹಾಲು ಅನ್ನೋದು ಒಂದು ತುಂಬ ಶುದ್ಧವಾದ ಒಂದು ದ್ರವ್ಯ. ಹಾಲು ಬಿಳಿ ಆಗಿರುತ್ತೆ, ಬಿಳಿ ಶಾಂತಿಯ ಸಂಕೇತ. ಹಾಗಾಗಿ ಆಮೇಲೆ ಶುದ್ಧ ಹಸುವಿನ ಹಾಲು, ಹಸು ನಾವು ಕಾಮಧೇನಿಗೆ ಹೋಲಿಸ್ತೀವಿ. ಕಾಮಧೇನು ಎಲ್ಲವನ್ನು ನೀಡುವ ಪರಿಶುದ್ಧವಾದ ಒಂದು ಪ್ರಾಣಿ ಅಂತಂದರೆ ಹಸು. ಹಾಗಾಗಿ ಹಸುವಿನ ಹಾಲು ತುಂಬ ಶ್ರೇಷ್ಠ ನಾಗನಿಗೆ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಅಭಿಷೇಕದಲ್ಲೂ ನಾವು ಹಾಲನ್ನು ಅಂದರೆ ಕ್ಷೀರವನ್ನು ನಾವು ಬಳಸ್ತೀವಿ. ಯಾಕೆಂದರೆ ಅದು ತುಂಬ ಪರಿಶುದ್ಧವಾದ ಒಂದು ದ್ರವ್ಯ ಅಂತ ನಾವು ನಮ್ಮ
ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರೋದು ನಾವು ಎಲ್ಲದಕ್ಕೂ ಹಾಲಿನ ಅಭಿಷೇಕವನ್ನು ಮಾಡ್ತೀವಿ. ಹಾಗಾಗಿ ಹಾಲನ್ನು ಎರೆದು ನಾಗಪ್ಪ ತಣ್ಣಗೆ ಇರಲಿ, ಶುದ್ಧವಾದ ಒಂದು ವರವನ್ನು ಕೊಡಲಿ, ಏನೇ ಒಂದು ಪರಿಹಾರ ದೋಷ ಇದ್ದರೂ ಅದಕ್ಕೆ ಆ ಪರಿಹಾರಗಳನ್ನ ಕೊಡಲಿ, ಆ ದೋಷಗಳ ನಿವಾರಣೆ ಆಗಲಿ ಅಂದ್ಬಿಟ್ಟು ನಾವು ನಮ್ಮ ನಾಗರಾಜನಿಗೆ ಹಾಲನ್ನು ಎರೆದು ನಾವು ಈ ಪೂಜೆನ ನಾವು ಮಾಡ್ತೀವಿ. ಇವತ್ತು ಸುಬ್ರಹ್ಮಣ್ಯನ ಅಷ್ಟೋತ್ತರ, ಶಿವನ ಅಷ್ಟೋತ್ತರ ಓದೋದ್ರಿಂದ ನಮಗೆ ಹೆಚ್ಚು ಫಲ ಸಿಗುತ್ತೆ. ಏಕೆಂದರೆ ಸುಬ್ರಹ್ಮಣ್ಯ ನಾವು ಸರ್ಪದೋಷ ನಿವಾರಣೆಗೆ ಪ್ರತಿಯೊಂದಕ್ಕೂ ನಾವು ಸುಬ್ರಹ್ಮಣ್ಯನ ಆಚರಣೆ ಮಾಡ್ತೀವಿ, ಅಥವಾ ಸುಬ್ರಹ್ಮಣ್ಯನ ಪೂಜೆನ ನಾವು ಮಾಡ್ತೀವಿ. ಇನ್ನೊಂದು ಸರ್ಪಗಳನ್ನ ತನ್ನ ಕಂಠದಲ್ಲೇ ಕುತ್ತಿಗೆಯಲ್ಲೇ ಧರಿಸ್ಕೊಂಡ ಅಂತ ನಮ್ಮ ಶಿವ. ಯಾವುದೇ ಒಂದು ಸರ್ಪದ ಸಂಬಂಧಪಟ್ಟಂಗೆ ಸುಬ್ರಹ್ಮಣ್ಯ ಮತ್ತು ಶಿವನ ಆರಾಧನೆ ಹೆಚ್ಚು ವಿಶೇಷನ ಕೊಡುತ್ತೆ, ಮತ್ತು ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನು ಮತ್ತು ಒಂದು ಹೆಚ್ಚು ಶಕ್ತಿಯನ್ನು ನಮಗೆ ಕೊಡುತ್ತೆ. ಹಾಗಾಗಿ ಇವತ್ತಿನ ದಿನ ನಾಗದೇವತೆಯ ಅಷ್ಟೋತ್ತರ ಅಥವಾ ಸುಬ್ರಹ್ಮಣ್ಯನ ಅಷ್ಟೋತ್ತರ ಅಥವಾ ಶಿವನ ಅಷ್ಟೋತ್ತರನ ನಾವು ಓದೋದ್ರಿಂದ ಹೆಚ್ಚು ಫಲ ನಿಮಗೆ ಸಿಗುತ್ತೆ.